ಅರೆ ಸುಜಿ, ಮನೇಲಿ ಇದ್ದೀರಾ ನೀವು? ಇದ್ರೆ ಮನೆಯಿಂದ ಆಚೆ ಬನ್ನಿ, ನಿಮ್ದು ಹುಡುಕೊಂಡು ಯಾರೋ ಬಂದಿದ್ದಾರೆ. ಹಾ, ಬೆಂಗಳೂರವರಂತೆ, ಬೇಗ ಬನ್ನಿ. ಬಾನುಂಟಿ, ಯಾರು ಇವರು? ಯಾವ್ರವರು? ಇವ್ರದ್ದು ಏನೋ ಬೆಂಗಳೂರಿಂದ ಬಂದಿದಾರಂತೆ. ನಿಮ್ದು ಮನೆ ಅಡ್ರೆಸ್ ಕೇಳ್ಕೊಂಡು ಬಂದಿದ್ರು. ಆ ಸಾಕಮ್ಮ ಸುಮ್ಮನೆ ತಲೆಗೆ ತಿಂತಾ ಇದ್ಲು. ಹಾ, ಅದಕ್ಕೆ ನಮ್ದು ಕರ್ಕೊಂಡ್ ಬಂದ್ವಿ. ಹೌದಾ, ನಮಸ್ಕಾರ ಸರ್. ಯಾರು ಅಂತ ಗೊತ್ತಾಗ್ಲಿಲ್ಲ. ಇವರು ಪ್ರೀತಿ ಉಪ್ಪಿನಕಾಯಿ ಅಂತ ಬೆಂಗಳೂರವರು. ಹಾಂ, ನೀವೇನೋ ಆ ಸಮೃದ್ಧಿ ಉಪ್ಪಿನಕಾಯಿಗೆ ಉಪ್ಪಿನಕಾಯಿ ಆರ್ಡ್ರ್ ತೊಗೊಂಡು ಉಪ್ಪಿನಕಾಯಿ ಮಾಡಿಕೊಡ್ತೀರಂತಲ್ಲ, ಅದಕ್ಕೆ ತುಂಬ ಚೆನ್ನಾಗಿರುತ್ತಂತೆ. ಕ್ವಾಲಿಟಿ ತುಂಬ ಡಿಮ್ಯಾಂಡ್ ಬರ್ತಿದೆ ಅಂತೆ ಆ ಫ್ಯಾಕ್ಟ್ರಿಗೆ. ಇವ್ರದ್ದು ಒಂದು ಫ್ಯಾಕ್ಟ್ರಿ ಇದೆ ಪ್ರೀತಿ ಉಪ್ಪಿನಕಾಯಿ ಅಂತನ. ಹಳ್ಳಿ ಮಾಡೋವಂಥ ಉಪ್ಪಿನಕಾಯಿಗೆ ತುಂಬ ಡಿಮ್ಯಾಂಡ್ ಇದೆ ಟೌನಲ್ಲಿ. ಹಾಗಾಗಿ ಇವರು ಹುಡ್ಕೊಂಬಂದಿದ್ದಾರೆ. ಇವ್ರ ಹೆಸರು ಜಯರಾಜ್ ಸರ್ ಅಂತ. ಓ ಹೌದಾ, ನಮಸ್ಕಾರ ಸರ್. ನನ್ನಿಂದ ಏನಾಗಬೇಕಾಗಿತ್ತು? ಏನ್ ಸೂಜಿ, ಮನೆ ಹತ್ರ ಬಂದಿರೋರ್ಗೆ ನಿಲ್ಸ್ಕೊಂಡೆ ಮಾತಾಡ್ತೀಯಲ್ಲ, ಒಳಗಡೆ ಕರ್ಕೊಂಡೋಗು. ಅಲ್ಲಿ ಏನೇ ಇದ್ರು ಮಾತಾಡಿ, ಪಾಪ ಅವರು ಅಲ್ಲಿಂದ ಹುಡ್ಕೊಂಡ್ ಬಂದಿದ್ದಾರೆ. ಅಯ್ಯೋ ಸಾರಿ ಸರ್, ದಯವಿಟ್ಟು ಕ್ಷಮಿಸಿ. ನಾನು ಯಾರೋ ಏನೋ ಅಂತ ಹೇಳಿ ನಿಮ್ಮನ್ನ ಒಳಗಡೆ ಕರೀಲಿಲ್ಲ. ಬನ್ನಿ ಸರ್ ಒಳಗಡೆ. ತಪ್ಪು ತಿಳ್ಕೊಂಬಕ್ ಹೋಗ್ಬೇಡಿ. ಕರ್ಕೊಂಡೋಗಿ ವಿಚಾರಣೆ ಮಾಡು. ಸರಿ ಬರಲ್ಲ ನಾನು. ಬನ್ನಿ ಒಳಗಡೆ, ಟೀ ಮಾಡ್ತೀನಿ, ಕುಡ್ಕೊಂಡು ಹೋಗೋರಂತೆ. ಬೇಡ ಸುಜಿ, ನಂದು ಕೆಲ್ಸಕ್ಕೆ ಐತಿ, ಹೋಗ್ತೀನಿ. ಅವ್ರದ್ದು ಏನೋ ವಿಚಾರಣೆ ಮಾಡು, ಕರ್ಕೊಂಡೋಗಿ ಒಳಗಡೆ ಕೂರ್ಸು. ಸರಿ ಅಕ್ಕ. ಸರ್ ತಪ್ಪು ತಿಳ್ಕೊಂಬೇಡಿ, ಬನ್ನಿ ಒಳಗಡೆ ಕೂತ್ಕೊಳ್ಳಿ ಸರ್. ಮನೆ ತುಂಬ ಚೆನ್ನಾಗಿ ಕಟ್ಟಿರ ಕಣಮ್ಮ. ಹಳ್ಳಿಲಿದ್ರೂ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕಟ್ಟಿದ್ದಾರೆ. ಹಳ್ಳಿಲಿ ಇಂಥ ಮನೆಗಳು ಅಪರೂಪ. ಈ ಊರಲ್ಲಿ ಇದೇ ಹೊಸ ಮನೆ ಅನ್ಸುತ್ತೆ ಅಲ್ವಾ, ಇಷ್ಟು ಚೆನ್ನಾಗಿರೋದು? ಹೌದು ಸರ್, ಮೊನ್ನೆ ಇನ್ನು ಈ ಮನೆ ಗೃಹ ಪ್ರವೇಶ ಆಗಿ 1.5 ತಿಂಗಳು ಏನೋ ಆಯ್ತು ಸರ್. ಕೂತ್ಕೊಳ್ಳಿ ಸರ್. ನಾವು ಸಾಲಾಗಿಲ್ಲ ಮಾಡಿ ಹಿಂಗೆ ಉಪ್ಪಿನಕಾಯಿ ಮಾಡ್ಕೊಂಡು ಮನೆ ಕಟ್ಕೊಂಡಿದೀವಿ ಸರ್. ನಮ್ದು ಹಳೆ ಮನೆ ಎಲ್ಲ ಸೋರೋದು, ಹಂಗಾಗಿ ಸಾಲ ಮಾಡ್ಕೊಂಡು ಕಟ್ಕೊಂಡಿದೀವಿ. ಇದೇ ಉಪ್ಪಿನಕಾಯಿ ವ್ಯಾಪಾರನೇ ಮಾಡ್ಕೊಂಡು ನಮ್ಮ ಮನೆಯವರು ಅಂಗಡಿ ಐತಿ, ಅಂಗಡಿ ನೋಡ್ಕೊಂತಾರೆ. ನಾನು ಉಪ್ಪಿನಕಾಯಿ ಮಾಡ್ತೀನಿ, ನನ್ನ ಫ್ರೆಂಡು, ನಮ್ಮ ಅತ್ತೆ ಎಲ್ಲರೂ ಸೇರ್ಕೊಂಡು ಮಾಡಿ ಉಪ್ಪಿನಕಾಯಿ ಕಳಿಸ್ತೀವಿ ಸರ್. ಅವರೇ ಬಂದು ಲೋಡ್ ಮಾಡ್ಕೊಂಡು ತಗೊಂಡೋಗ್ತಾರೆ. ತಿಂಗಳನ ನಾವು ಪತ್ರ ಬರದ ತಕ್ಷಣ ಬಂದು ತಗೊಂಡೋಗ್ತಾರೆ ಸರ್. ಕೂತ್ಕೊಳ್ಳಿ ಸರ್. ಥ್ಯಾಂಕ್ಸ್ ಅಮ್ಮ. ಅತ್ತೆ ಅತ್ತೆ, ಏನ್ ಸುಜಿ, ಯಾರು ಇವರು? ಅತ್ತೆ, ಇವರು ಬೆಂಗಳೂರು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇರಂತೆ. ಏನೋ ನಾವು ಉಪ್ಪಿನಕಾಯಿ ಮಾಡಿ ಕಳಿಸ್ತಾ ಇದ್ವಲ್ಲ, ಅದೇ ಹಳೆ ಇದು ಸಮೃದ್ಧಿ ಉಪ್ಪಿನಕಾಯಿ ಫ್ಯಾಕ್ಟ್ರಿಗೆ. ಅದಕ್ಕೆ ಇವರು ಬೇರೆಯವರಂತೆ, ಬೇರೆ ಫ್ಯಾಕ್ಟ್ರಿ ಅವರಂತೆ, ಕೇಳ್ಕೊಂಡ್ ಬಂದಿದ್ದಾರೆ. ಓ ಹೌದಾ, ನಮಸ್ಕಾರ ಸರ್. ನನ್ನ ಹೆಸರು ದೇವಮ್ಮ ಅಂತ, ಇವ್ರ ಅತ್ತೆ. ನಿಮ್ಗೆ ಟೀ ಕಾಫಿ ಏನ್ ಮಾಡ್ಲಿ ಸರ್? ನಮಗೆ ಟೀ ಕಾಫಿ ಏನು ಬೇಡ ಕಣಮ್ಮ, ನಿಮ್ಮ ಹತ್ರ ಮಾತಾಡಬೇಕು, ಅದಕ್ಕೆ ಬಂದಿದ್ವಿ. ಹೌದಾ, ಏನ್ ಮಾತಾಡ್ಬೇಕು ಹೇಳಿ. ರೀ ಬರ್ರಿ, ಇವರು ಬೆಂಗಳೂರಿಂದ ಬಂದಿದ್ದಾರೆ. ಇವ್ರು ನಮ್ಮ ಯಜಮಾನ್ರು ಸರ್. ಓ ಹೌದಾ, ನಮಸ್ಕಾರ ಕಣಪ್ಪ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನೀವು ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತೀರಾ ಅಂತ ನಾ ಕೇಳ್ಪಟ್ವಿ. ನಿಮ್ಮ ಉಪ್ಪಿನಕಾಯಿಗೆ ತುಂಬ ಡಿಮ್ಯಾಂಡ್ ಐತೆ. ಹಂಗಾಗಿ ನಾವು ನಿಮಗೆ ಆರ್ಡ್ರ್ ಕೊಡಬೇಕು ಅಂತ ಬಂದಿದ್ದೀವಿ. ಆ ಸಮೃದ್ಧಿ ಉಪ್ಪಿನಕಾಯಿ ಅನ್ನೋರು ನಿಮ್ಮ ಹತ್ರ ತೊಗೊಂಡೋಗ್ಬಿಟ್ಟು ಒಳ್ಳೆ ಲಾಭ ಮಾಡ್ಕೊತಿದ್ದಾರಪ್ಪ. ಹೌದಾ ಸರ್, ತುಂಬ ಸಂತೋಷ ಸರ್. ನಮ್ಮ ಉಪ್ಪಿನಕಾಯಿಗೆ ಇಷ್ಟೊಂದು ಡಿಮ್ಯಾಂಡ್ ಇರೋದು ಕೇಳಿ ನನಗೂ ಸಂತೋಷ ಆಗ್ತಿದೆ. ಅಯ್ಯೋ, ಸಂತೋಷ ಪಟ್ರೆ ನಿಮಗೆ ಲಾಭ ಏನು ಬರಂಗೈತಿ? ಹೇಳು. ಅವರು ತುಂಬ ಲಾಭ ಮಾಡ್ಕೊತಾ ಇದ್ದಾರೆ ನಿಮ್ಮ ಹತ್ರ ಉಪ್ಪಿನಕಾಯಿ ತಗೊಂಡೋಗಿ. ಅದಕ್ಕೇನೆ ಅವ್ರ ಆರ್ಡ್ರನ್ನ ನೀವು ತಗೋಬೇಡಿ. ನಾವು ನಿಮಗೆ ಆರ್ಡ್ರ್ ಕೊಡ್ತೀವಿ, ದುಡ್ಡನ್ನು ಜಾಸ್ತಿ ಕೊಡ್ತೀವಿ ಕಣಮ್ಮ, ಅವ್ರಿಗಿಂತ ಜಾಸ್ತಿನೇ ಕೊಡ್ತೀವಿ. ಸರ್ ಏನ್ ಹೇಳ್ತಾ ಇದ್ದೀರಾ? ಅಲ್ಲ, ನಮಗೆ ಕೊಡ್ಬೇಕಾಗಿರೋ ಲಾಭ ಸರಿಯಾಗಿ ಕೊಡ್ತಾ ಇದ್ದಾರೆ ಅವರು. ನಮ್ಗೇನೇನು ಅಂತದೇನು ಅನ್ಸಿಲ್ಲ ಸರ್, ಕಡಿಮೆ ಕೊಡ್ತಾರೆ ಅಂತ. ನಾವು ಕಳಿಸೋ ಉಪ್ಪಿನಕಾಯಿಗೆ ಸರಿಯಾದ ಬೆಲೆನೇ ಕೊಡ್ತಾ ಇದ್ದಾರೆ ಅವರು. ಆ ಥರ ಏನೂ ಇಲ್ಲ. ಅವರು ತಗೊಂಡು ಹೋಗ್ತಾರೆ ಇಲ್ಲಿಂದ, ನಮ್ಗೆ ಆರ್ಡರ್ ಕೊಡ್ತಾರೆ, ನಮಗೆ ಕೆಲಸ ಕೊಡ್ತಾರೆ, ಆದ್ರಿಂದ ಅವರು ಲಾಭ ಮಾಡ್ಕೊಳ್ಳಿ. ಎಂಥವ್ರೇ ಆದ್ರೂ ಕೆಲಸ ಮಾಡೋದು ನಮಗೆ ಲಾಭ ಬರುತ್ತೆ ಅಂತ ಅಲ್ವಾ ಸರ್? ಈಗ ನಾವು ಮಾಡೋದು ಲಾಭಕ್ಕೋಸ್ಕರನೇ, ಅವ್ರು ಮಾಡೋದು ಅದಕ್ಕೇನೆ. ಅವ್ರಿಗೆ ಜಾಸ್ತಿ ಲಾಭ ಬರುತ್ತೆ ಅಂದ್ರೆ ಅಷ್ಟೇ ಕಷ್ಟಪಡ್ತಾರೆ. ಅವರು ಎಲ್ಲ ಬರ್ಬೇಕಲ್ಲ ಸರ್, ತಗೊಂಡು ಹೋಗ್ಬೇಕು, ಆರ್ಡರ್ ಕೊಡ್ಬೇಕು, ಅದೆಲ್ಲ ಕಷ್ಟ ಇರುತ್ತೆ. ಹಂಗಾಗಿ ನಮ್ಗೆ ಅದರಿಂದ ಏನು ತೊಂದರೆ ಇಲ್ಲ ಸರ್. ಹಂಗಲ್ಲಮ್ಮ, ನಾನು ಹೇಳ್ತಾ ಇರೋದು ನಿಮಗೆ ಈಗ ಅವ್ರು ಎಷ್ಟು ಕೊಡ್ತಾ ಇದ್ದಾರೋ ಅದಕ್ಕೆ ಒಂದು ಕೇಸ್ ಅಂದರೆ ಎಷ್ಟು, ಒಂದು ಬಾಕ್ಸಲ್ಲಿ ಒಂದು 50 ಇರ್ತಾವಲ್ವಾ, 50 ಪ್ಯಾಕೆಟ್ ಇರ್ತವೆ. ಆಮೇಲೆ ದೊಡ್ಡ ದೊಡ್ಡ ಬಾಕ್ಸ್ ಆದರೆ ಜಾಸ್ತಿ ಇರ್ತವೆ. ಮಿನಿಮಮ್ ಅಂದ್ರೂ ಒಂದು ಬಾಕ್ಸಿಗೆ ನಿಮಗೆ ನಾವು 50 ರೂಪಾಯಿ ಜಾಸ್ತಿ ಕೊಡ್ತೀವಿ. ಅವರಿಗೆ ನೀವು ಉಪ್ಪಿನಕಾಯಿ ಆರ್ಡ್ರನ್ನ ತೊಗೋಬೇಡಿ ಅವ್ರ ಹತ್ರ. ನಮಗೇನೆ ಉಪ್ಪಿನಕಾಯಿ ಮಾಡಿ ಕಳಿಸಿ, ನಿಮಗೆ ನಾವು ಒಂದು ಬಾಕ್ಸಿಗೆ 50 ರೂಪಾಯಿ ಜಾಸ್ತಿ ಕೊಡ್ತೀವಿ. ಏನು ಹೇಳ್ತಾ ಇದ್ದೀರಾ ಸರ್? ಅಂದರೆ ನಾವು ಅವ್ರ ಹತ್ರ ಆರ್ಡ್ರ್ ತೊಗೊಂಬಂದು ಬೇಡವಾ? ನೀವು ನಮಗೆ ಆರ್ಡ್ರ್ ಕೊಡ್ತೀರಾ?
ಹೌದಪ್ಪ, ನೀವು ವ್ಯಾಪಾರ ಮಾಡೋರು ನಾವು ವ್ಯಾಪಾರ ಮಾಡೋರೇನೆ. ನಾವು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತೀವಿ, ನೀವು ಇಲ್ಲೇ ಚಿಕ್ಕದಾಗೆ ಶೆಡ್ ಹಾಕೊಂಡು ನಮಗೆ ನೀವು ವ್ಯಾಪಾರ ಮಾಡ್ಕೊಡ್ತಿದ್ದೀರಾ ಅಷ್ಟೇನೆ. ಸಮೃದ್ಧಿ ಉಪ್ಪಿನಕಾಯಿಯವನು ತುಂಬ ಲಾಭ ಮಾಡ್ಕೊತಾನೆ, ನಮಗೇನೆ ಕಾಂಪಿಟೇಟ್ ಆಗಿಬಿಟ್ಟೇನೆ. ನೀವು ಮಾಡಿ ಕಳಿಸೋ ಉಪ್ಪಿನಕಾಯಿಂದನ ನಮ್ಮ ಫ್ಯಾಕ್ಟ್ರಿ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ. ಅದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಆ ಫ್ಯಾಕ್ಟ್ರಿಗೆ ಹೊಡೆತ ಕೊಡ್ಬೋದು. ನಮ್ಮ ಜೊತೆ ಅವನಿವಾಗ ಸ್ವಲ್ಪ ಮೇಲಿದ್ದಾನೆ ನಿಮ್ಮಿಂದಾಗಿ. ಹಳ್ಳಿ ಮಾಡ್ಕೊಡೋಂಥ ಉಪ್ಪಿನಕಾಯಿ ನ್ಯಾಚುರಲ್ ಆಗಿರುತ್ತೆ ಅಂತೇಳಿ ಹೆಚ್ಚು ಡಿಮ್ಯಾಂಡ್ ಬರ್ತಿದೆ. ಅದರಲ್ಲೂ ನೀವು ದೇವಿ ಉಪ್ಪಿನಕಾಯಿ ಅಂದರೆ ತುಂಬ ಡಿಮ್ಯಾಂಡ್ ಇದೆ. ಹಾಗಾಗಿ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ಯೋಚನೆ ಮಾಡಿ, ನೀವು ನಮ್ಮ ಆರ್ಡರ್ ತೊಗೊಂಡು ನಮಗೆ ಉಪ್ಪಿನಕಾಯಿ ಮಾಡಿಕೊಡ್ರಿ. ಅವರಿಗೆ ಕೊಡಕ್ಕೆ ಹೋಗಬೇಡಿ, ಅವ್ರ ಹತ್ರ ಕ್ಯಾನ್ಸಲ್ ಮಾಡ್ಕೊಳ್ರಿ. ನೋಡಿ ಸರ್, ಇಷ್ಟು ದಿನ ನಮಗೆ ಯಾವ ಕೆಲಸ ಇಲ್ಲದೆ ಆರ್ಡ್ರ್ ಇಲ್ಲದೆ ಇದ್ದಾಗ ನಮಗೆ ಆರ್ಡ್ರ್ ಕೊಟ್ಟಿರೋರು ಅವರೇನೆ. ಹಂಗಂತ ಹೇಳಿ ಜಾಸ್ತಿ ಲಾಭ ಬರುತ್ತೆ, ನೀವು 50 ರೂಪಾಯಿ ಜಾಸ್ತಿ ಕೊಡ್ತೀರಾ ಅಂದ ಮಾತ್ರಕ್ಕೆ ನಾವು ಅವ್ರನ್ನ ಕಳ್ಕೊಂಬಕ್ಕೆ ಇಷ್ಟಪಡಲ್ಲ ಸರ್. ಕಷ್ಟದಲ್ಲಿ ಕೈ ಹಿಡ್ದಿರೋರ್ನ ನಾವು ಕೈ ಬಿಡಬಾರ್ದು ಸರ್. ಈಗೇನೋ ನೀವು ಜಾಸ್ತಿ ಲಾಭ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ನಾವು ಹಂಗೆಲ್ಲ ಅವ್ರಿಗೆ ಮೋಸ ಮಾಡೋಕ್ಕಾಗಲ್ಲ ಸರ್. ದಯವಿಟ್ಟು ಕ್ಷಮಿಸಿ, ನಮ್ಮಿಂದ ಇದು ಸಾಧ್ಯ ಇಲ್ಲ ಸರ್. ಇದೇನ್ರಿ ಮೇಡಮ್ ಅವರೇ, ಅಲ್ಲ ಲಾಭ ಬರುತ್ತೆ ಅಂತಂದರೆ ಬೇಡ ಅಂತ ಹೇಳ್ತಾ ಇದ್ದೀರಲ್ಲ, ದುಡ್ಡು ಜಾಸ್ತಿ ಬರುತ್ತೆ ಅಂತ ಅಂದರೆ ಬೇಡ ಅನ್ನೋರನ್ನ ನೀವು ನಿಮ್ಮನ್ನು ನೋಡಿನೇ ಮೊದಲು ನಾವು ನೋಡ್ತಾ ಇರೋದು ಅಲ್ವಾ ಸರ್? ನೋಡಿ ಸರ್, ನಾವು ದುಡಿತೀವಿ, ಲಾಭ ಮಾಡ್ತೀವಿ, ಲಾಭಕ್ಕೋಸ್ಕರನೇ ಎಲ್ಲರೂ ದುಡಿಯೋದು. ಹಂಗಂತ ಹೇಳಿ ಇಷ್ಟು ಒಂದು ವರ್ಷದಿಂದ ನಮಗೆ ಆರ್ಡ್ರ್ ಕೊಟ್ಟು ನಮ್ಮನ್ನ ಕೈ ಹಿಡಿದಿದ್ದಾರೆ. ನಾವು ಹೊಸ ಮನೆ ಕಟ್ಕೊಂಬೋದಕ್ಕೆ ಈ ಉಪ್ಪಿನಕಾಯಿ ಆರ್ಡ್ರನ್ನು ಒಂದು ಕಾರಣನೇ. ಇಲ್ದಿದ್ರೆ ನಾವು ಹೊಸ ಮನೆ ಕಟ್ಟೋಕ್ಕೆ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಈಗೇನೋ ನೀವು ಜಾಸ್ತಿ ಆರ್ಡ್ರ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ಅಂದ ತಕ್ಷಣ ನಾವು ಹಳೇದನ್ನೆಲ್ಲ ಮರೆಯೋಕ್ಕಾಗಲ್ಲ ಸರ್. ಅದು ಅಲ್ಲದೆ ಈಗ ಅವ್ರ ಹತ್ರ ಅಲ್ಲೇನೆ ನಾವು ನಿಮಗೆ ಉಪ್ಪಿನಕಾಯಿ ಮಾಡಿಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದೀವಿ. ಹಂಗಾಗಿ ನಾವು ನಿಮ್ಮ ಇದನ್ನು ಒಪ್ಕೊಂಬಕ್ಕೆ ಸಾಧ್ಯ ಇಲ್ಲ ಸರ್. ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ, ದಯವಿಟ್ಟು ನಮ್ಮನ್ನು ತಪ್ಪು ತಿಳ್ಕೊಂಬಕ್ಕೆ ಹೋಗಬೇಡಿ. ನೋಡಮ್ಮ ಸೂಜಿಯವರೇ, ನಿಮಗೆ ತುಂಬ ಉಪ್ಪಿನಕಾಯ್ದು ಡಿಮ್ಯಾಂಡ್ ಇದೆ. ನಿಮಗೆ ಗೊತ್ತಿಲ್ಲ ವ್ಯಾಪಾರದ್ದು ಹೆಂಗೆ ಅಂತನ. ಕಾಂಪಿಟೇಷನ್ ಇರಬೇಕು. ಈಗ ನಮ್ಮ ಮೇಲೆ ಕಾಂಪಿಟೇಷನ್ ಮಾಡಿ ಅವನು ಹಳ್ಳಿಗೆ ಹೋಗಿ ಈ ಥರ ಉಪ್ಪಿನಕಾಯಿ ಆರ್ಡರ್ ತೊಗೊತಾ ಇದ್ದಾನೆ. ಇವನು ರಾಮ್ ಪ್ರಸಾದ್. ಹಾಗಾಗಿ ಅವ್ರದ್ದು ಫ್ಯಾಕ್ಟ್ರಿ ಸ್ವಲ್ಪ ಮೇಲೋಗಿದೆ. ಈಗ ನೀವು ನಮ್ಮ ಹತ್ರ ಡೀಲ್ ಮಾಡಿಕೊಂಡ್ರೆ ನಿಮಗೆ ತುಂಬ ಲಾಭ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ವ್ಯಾಪಾರದ ದೃಷ್ಟಿಯಿಂದ ನೋಡಿ, ನೀವು ನಮಗೆ ಕಷ್ಟಕ್ಕಾಗ್ಯವ್ರೆ, ದುಡ್ಡು ಕೊಟ್ಟಿದ್ದಾರೆ, ಅದು ಇದು ಅಂತನ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಯಾಕೆಂದರೆ ಅವನು ಲಾಭಕ್ಕೆ ಮಾಡ್ತಾ ಇರೋದು, ನಾನು ಲಾಭಕ್ಕೋಸ್ಕರನೇ ಮಾಡ್ತಾ ಇರೋದು ಅಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಸೆಂಟಿಮೆಂಟಲ್ಲಿ ಫೂಲ್ ಆಗೋಕೆ ಹೋಗಬೇಡಿ ನೀವು. ಅವ್ನು ನಿಮ್ಮನ್ನು ಸೆಂಟಿಮೆಂಟ್ ಫುಲ್ ಅಂತ ಅಂದ್ಕೊಂಡಿದ್ದಾನೆ. ಹಳ್ಳಿ ಜನ ಏನು ಗೊತ್ತಾಗಲ್ಲ, ಎಷ್ಟು ಕೊಟ್ಟರು ಇಸ್ಕೊತಾರೆ ಅಂತನ ಅಂದ್ಕೊಂಡು ನಿಮ್ಮ ಹತ್ರ ತಗೊಂಡೋಗಿ ಲಾಭ ಮಾಡ್ಕೊತಿದ್ದಾನೆ. ಅದನ್ನು ಯೋಚನೆ ಮಾಡಿ ನೀವು. ನೀವೇನೇ ಹೇಳಿದ್ರು ಅಷ್ಟೇ ಸರ್. ನಮಗೆ ಸಮೃದ್ಧಿ ಉಪ್ಪಿನಕಾಯಿ ಸರ್ ತುಂಬ ಇಷ್ಟ ಆದರು. ಅವರು ನಮ್ಗೆ ಆರ್ಡರ್ ಕೊಡದೇ ಇದ್ರೆ ನಾವು ಈ ಮಟ್ಟಕ್ಕೆ ಇವತ್ತು ಆಗ್ತಾನೆ ಇರಲಿಲ್ಲ. ಮನೇನೂ ಕಟ್ಟಕ್ಕಾಗ್ತಾ ಇರಲಿಲ್ಲ. ಹಳೆ ಮನೆ ಸೋರೋ ಮನೆಯಲ್ಲೇ ಇರಬೇಕಾಗಿತ್ತು ನಾವೆಲ್ಲರೂ. ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣನೇ ಅವರು. ಈಗ ನಾವು ಚೆನ್ನಾಗಿದ್ದೀವಿ ಅವರಿಂದ ನಾವು ಬೆಳೆದ್ಬಿಟ್ಟು ಈಗ ಅವ್ರನ್ನ ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ ಸರ್. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬೇಡಿ. ನಾವೇನು ನಿಮ್ಮ ಹತ್ರ ಒಪ್ಕೊಂಬಲ್ಲ ಸರ್. ನಾವು ಅವ್ರಿಗೆ ಉಪ್ಪಿನಕಾಯಿ ಮಾಡ್ಕೊಡೋದು ಯಾಕೆಂದರೆ ಅವ್ರಿಗೆ ನಾವು ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಆರ್ಡರ್ ಕೊಡ್ತಾ ಬರ್ತಾ ಇದ್ದಾರೆ. ಇಷ್ಟು ದಿನ ನಾವು ಏನೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೂ ಅವರು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಉಪ್ಪಿನಕಾಯಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ನಾವು ನಿಮ್ಮ ಹತ್ರ ಒಪ್ಕೊಂಬಕ್ಕಾಗಲ್ಲ ಸರ್ ನಿಮ್ಮ ಈ ಇದನ್ನ ಡೀಲ್ನ. ದಯವಿಟ್ಟು ಕ್ಷಮಿಸಿ. ಏನ್ರಿ ಅಮೋರೆ, ನೀವಾದರೂ ಸ್ವಲ್ಪ ನಿಮ್ಮ ಮಗ ಸೊಸೆಗೆ ಹೇಳಿ ನೋಡಿ. ಹೆಚ್ಚು ದುಡ್ಡು ಕೊಡ್ತೀವಿ ಅಂದ್ರೂ ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇನ್ನೂ ಚಿಕ್ಕ ಮಕ್ಕಳು, ನಿಮಗೆ ಅನುಭವ ಇರುತ್ತೆ. ಜೀವನದಲ್ಲಿ ದುಡ್ಡು ಎಷ್ಟು ಮುಖ್ಯ ಅಂತನ ನಿಮಗೆ ಗೊತ್ತಿರುತ್ತೆ. ಯಾಕೆಂದರೆ ಅಷ್ಟು ಕಷ್ಟಪಟ್ಟಿರ್ತೀರ ನೀವು. ನೀವಾದರೂ ಹೇಳಿ ಇವ್ರಿಗೆ, ನಿಮ್ಮ ಮಕ್ಕಳಿಗೆ. ಸರ್, ಇದ್ರ ಬಗ್ಗೆ ನನಗೆ ಏನು ಗೊತ್ತಾಗಲ್ಲ. ಆದರೆ ನಾವು ಕಷ್ಟದಾಗಿದ್ದಾಗ ಪಾಪ ಅವರೇನೆ ಹುಡುಕೊಂಬಂದು ನಮಗೆ ಹಿಂಗಲ್ಲ, ಹಂಗೆ ತಪ್ಪು ಮಾಡಿದಾಗ ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬೇಕು, ಈ ಥರ ಅಲ್ಲ ಅಂತ ಹೇಳಿ ನಮ್ಮ ಮಕ್ಕಳಿಗೆ, ನಮ್ಮ ಸೊಸೆಗೆ ಎಲ್ಲನ ಅವರೇ ಹೇಳ್ಕೊಟ್ಟು ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಉಪ್ಪಿನಕಾಯಿಗೆ ಡಿಮ್ಯಾಂಡ್ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಅದಕ್ಕೆ ಕಾರಣ ಅವರೇನೆ. ಅವರು ನಮಗೆ ಆರ್ಡರ್ ಕೊಟ್ಟು ಉಪ್ಪಿನಕಾಯಿ ತಗೊಂಡೋಗಿ ಎಲ್ಲ ಕಡೆ ನಮ್ಮ ಉಪ್ಪಿನಕಾಯಿ ಬಗ್ಗೆ ಪ್ರಚಾರ ಆಗಲಿಲ್ಲ ಅಂದರೆ ಇವತ್ತು ನಾವು ಈ ಮಟ್ಟಕ್ಕೆ ಇರಕ್ಕೆ ಸಾಧ್ಯನೇ ಇರಲಿಲ್ಲ ಸರ್. ಹಂಗಾಗಿ ನಾನು ಏನು ಹೇಳಕ್ಕಾಗಲ್ಲ ಸರ್. ಅವ್ರ ನಿರ್ಧಾರ ಅವ್ರಿಗೆ ಬಿಡ್ತೀನಿ. ಯಾಕೆಂದ್ರೆ ನನಗೂ ಇದರಲ್ಲಿ ಅಷ್ಟೇನು ಅನುಭವ ಏನೂ ಇಲ್ಲ. ನಮ್ಮ ಸೊಸೆದೆ ಎಲ್ಲನ ಜವಾಬ್ದಾರಿ ಇರೋದು. ಹಂಗಾಗಿ ಅವಳೇನು ನಿರ್ಧಾರ ಮಾಡ್ತಾಳೋ ನಮ್ದು ಅದೇನೆ. ಅವಳಿಗೆ ಹೇಳೋವಷ್ಟು ನಮಗೆ ಅನುಭವ ಇಲ್ಲ ಸರ್ ಅದ್ರ ಬಗ್ಗೆ. ಅಲ್ಲ, ನಿಮ್ಗೆ ಅನುಭವ ಇಲ್ಲದೆ ಇರ್ಬೋದು, ದುಡ್ಡಿನ ಅನುಭವ, ಕಷ್ಟದ ಅನುಭವ ಇದೆ ತಾನೇ.
ದುಡ್ಡು ಜಾಸ್ತಿ ಬರುತ್ತೆ ಅಂದರೆ ನೀವು ಈಗ ಯಾರು ಹೊಲ್ದಕ್ಕಾದ್ರೆ ಕೂಲಿ ಹೋಗ್ತಾ ಇರ್ತೀರಾ, 50 ರೂಪಾಯಿ ಕೂಲಿ ಹೋಗ್ತಾ ಇರ್ತೀರಾ. ಇನ್ನೊಬ್ರು ಯಾರಾದ್ರೂ ನಾವು 60 ರೂಪಾಯಿ ಕೊಡ್ತೀವಿ ಅಂದರೆ ಅಲ್ಲಿಗೆ ಹೋಗ್ತಿರೋ ಇಲ್ವೋ ಹೇಳಿ? ಹಾಂ, ನಿಜ ತಾನೇ? ಅಲ್ಲ ಅದೇನೋ ನಿಜ ಬಿಡಿ, ಕೂಲಿ ಹೋಗ್ತೀವಿ ಅಂತಂದ್ರೆ ಇನ್ನೊಬ್ರು ಹೊಲ್ದಕ್ಕೆ ನಾವು ಹೋಗ್ತೀವಿ, 10 ರೂಪಾಯಿ ಜಾಸ್ತಿ ಕೊಟ್ರೆ ಹೋಗ್ತಾ ಇದ್ವಿ ನಾವು ಅವಾಗ. ಆದ್ರೆ ಇದು ಆ ಥರ ಅಲ್ವಲ್ಲ ಸರ್. ಇದು ವರ್ಷ ಪೂರ್ತಿ ನಮ್ಗೆ ಅವರು ಕೆಲಸ ಕೊಡ್ತಾರೆ, ಅವರಿಗೆ ನಾವು ಮೋಸ ಮಾಡಬಾರ್ದು ಸರ್. ಕೂಲಿ ಹೋಗೋದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಐತೆ ಸರ್. ಹಾಗೆ ಇನ್ನೊಂದು ವಿಷಯ, ನಿಮ್ಮ ಅತ್ತಿಗೆಯವರೇನೋ ಮಾಡ್ತಾರಂತಲ್ಲಮ್ಮ, ಅವರು ನಮ್ಮ ಹತ್ರ ಡೀಲ್ ಮಾಡ್ಕೊಂಡಿದ್ದಾರೆ. ನಾವು ಅವ್ರಿಗೆ ತುಂಬ ಆರ್ಡರ್ ಕೊಟ್ಟು ಬಂದಿದ್ದೀವಿ. ಅವರು ನಮಗೆ ಉಪ್ಪಿನಕಾಯಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರೇ ಹೇಳಿದ್ದು ಹಿಂಗೆ ನನ್ನ ನಾದಿನೇ ಸರ್ ಅಂತನ, ಹಾಗಾಗಿ ಬಂದಿದ್ದೀವಿ. ಅವರು ನೀವು ಎಲ್ಲರೂ ನನಗೆ ಉಪ್ಪಿನಕಾಯಿ ಮಾಡಿಕೊಟ್ರೆ ನಿಮಗೂ ಒಳ್ಳೆ ಲಾಭ, ನಮ್ಮ ಫ್ಯಾಕ್ಟ್ರಿನೂ ಎತ್ತರಕ್ಕೆ ಬೆಳೆಯುತ್ತೆ. ಅವನು ತುಂಬ ದುರಂಕಾರ ಕಣಮ್ಮ, ಸಮೃದ್ಧಿ ಉಪ್ಪಿನಕಾಯಿ ಅವನು. ಗೊತ್ತು ಸರ್, ಅವ್ರಿಗೆ ಆರ್ಡರ್ ಸಿಕ್ಕಿಲ್ಲ ಅಂತೇಳಿ ನಿಮ್ಮ ಹತ್ರ ಬಂದಿದ್ದಾರೆ. ನಮ್ಗೇನು ಆ ಥರ ಆರ್ಡ್ರು ಇಲ್ಲ ಅನ್ನಂಗಿಲ್ಲ, ಅವ್ರು ಆರ್ಡರ್ ಕೊಟ್ಟಿದ್ದಾರೆ ಸರ್. ಹಂಗಾಗಿ ನಾವು ನಿಮ್ಮ ಇದನ್ನ ಒಪ್ಕೊಂಬಕ್ಕೆ ಸಾಧ್ಯನೇ ಇಲ್ಲ ಸರ್. ನೀವು ನಮ್ಮ ಅತ್ತಿಗೆಯವ್ರ ಹತ್ರ ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಳಿ, ಯಾಕೆಂದ್ರೆ ಅವ್ರಿಗೆ ಆರ್ಡರ್ ಕೊಟ್ಟಿಲ್ಲ ಇವರು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ನಾವು ಇವರಿಗೆ ಮೋಸ ಮಾಡಿ ನಿಮ್ಮ ಹತ್ರ ಉಪ್ಪಿನಕಾಯಿ ಆರ್ಡರ್ ತಗೊಳಕ್ಕೆ ಸಾಧ್ಯ ಇಲ್ಲ ಸರ್. ಏನ್ರಿ ನೀವು ನಮ್ಮ ಸರ್ ಇಷ್ಟೆಲ್ಲ ಕೇಳ್ಕೊಂತ ಇದ್ದಾರೆ. ಅಲ್ಲ, ಆರ್ಡ್ರ್ ಸಿಕ್ಕಿದ್ರೆ ಸಾಕಪ್ಪ, ನಮಗೆ ಉಪ್ಪಿನಕಾಯಿ ಆರ್ಡರ್ ಸಿಕ್ಕಿದ್ರೆ ನಾವು ಒಳ್ಳೆ ಲಾಭ ಮಾಡ್ಕೊಮನ, 10 ರೂಪಾಯಿ ಯಾರು ಜಾಸ್ತಿ ಕೊಡ್ತಾರೋ ಅವ್ರ ಹತ್ರ ಡೀಲ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ನೀವು ನೋಡಿದ್ರೆ ಈ ಥರ ಮಾತಾಡ್ತಾ ಇದ್ದೀರಲ್ಲ. ಅಲ್ಲ, ದುಡ್ಡು ಜಾಸ್ತಿ ಬರುತ್ತೆ ಅಂದರೆ ಬೇಡ ಅನ್ನೋದನ್ನ ನೀವೇ ನಿಮ್ಮನ್ನೇ ಮೊದಲು ನೋಡ್ತಾ ಇರೋದು. ಅಯ್ಯೋ, ಇದಕ್ಕೆ ನಗಬೇಕೋ ಅಳ್ಬೇಕೋ ಒಂದೂ ಗೊತ್ತಾಗ್ತಾ ಇಲ್ಲ. ನಮ್ಮ ಸರ್ ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ನೀವೇನು ಒಪ್ಕೊಂತಾನೆ ಇಲ್ವಲ್ಲ. ಒಪ್ಕೊಳ್ಳಿ ಮೇಡಮ್, ನಿಮಗೆ ತುಂಬ ಒಳ್ಳೆಯದು. ಆದಷ್ಟು ಬೇಗ ಸಾಲನೂ ತೀರಿಸ್ಕೋಬೋದು. ನೀವು ಮನೆಗೇನೋ ಸಾಲ ಮಾಡಿದಿರ ಅಂತ ಕೇಳ್ಪಟ್ಟೆ, ಅದನ್ನು ತೀರಿಸ್ಕೋಬೋದು. ನೋಡಿ ಸರ್, ನೀವೇನು ಹೇಳಿದ್ರು ಅಷ್ಟೇನೆ, ನಿಮ್ಮ ಇದಕ್ಕೆ ನಾವು ಒಪ್ಕೊಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಸಾಲ ತೀರಿಸ್ಕೊಳಕ್ಕೂ ಅವ್ರ ಹತ್ರ ಅಡ್ವಾನ್ಸ್ ಆಗಿ ದುಡ್ಡನ್ನು ಇಸ್ಕೊಂಡಿದೀವಿ. ನಮ್ಮ ಕಷ್ಟಕ್ಕೆ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಅಡ್ವಾನ್ಸ್ ದುಡ್ಡನ್ನು ಕೊಟ್ಟಿದ್ದಾರೆ, ಬಡ್ಡಿ ಇಲ್ದೇನೆ. ಹಂಗಾಗಿ ಅವ್ರ ನಂಬಿಕೆ ಉಳಿಸ್ಕೊಂಬೋದು ಮುಖ್ಯ ಸರ್. ನಾವು ನೀವು ಎಷ್ಟೇ ಡಬ್ಬಲ್ ದುಡ್ಡು ಕೊಡ್ತೀವಿ ಅಂದ್ರೂ ನಾವು ಒಪ್ಕೊಂಬಲ್ಲ ಸರ್. ದಯವಿಟ್ಟು ಕ್ಷಮಿಸಿ, ಅಷ್ಟೇನೆ ನಾವು ಹೇಳೋದು. ಇಷ್ಟು ಹೇಳಿದ್ಮೇಲೂ ನೀವು ಒಪ್ಕೊಂಬ್ಲಿಲ್ಲ ಅಂದರೆ ನಿಮ್ಮ ಮನೆ ಬರಹ, ನಾವೇನು ಮಾಡೋಕ್ಕಾಗಲ್ಲ. ಮುಂದೊಂದು ದಿವಸ ನಾವು ಆರ್ಡರ್ ತೊಗೋಬೇಕಾಗಿತ್ತು ಈ ಡೀಲ ಅಂತ ನಿಮಗೆ ಅನಿಸುತ್ತೆ. ಸರಿ, ನಾವಿನ್ನು ಬರ್ತೀವಿ, ಏನೋ ನಿಮ್ಗೆ ಒಳ್ಳೇದಾಗಲಿ ಅಂತ ನಾವು ಅಲ್ಲಿಂದ ಇಲ್ಲಿಗಾನ ಹುಡ್ಕೊಂಬಂದ್ವಿ. ನೀವು ಹುಡ್ಕೊಂಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ನಾವು ಅದಕ್ಕೆಲ್ಲ ಒಪ್ಕೊಂಬಕ್ಕಾಗಲ್ಲ, ಅವ್ರಿಗೆ ಮೋಸ ಮಾಡೋಕ್ಕಾಗಲ್ಲ ಸರ್. ಇರಿ, ಟೀ ಮಾಡ್ತಾರೆ, ಟೀ ಕುಡ್ಕೊಂಡು ಹೋಗಿ. ನೋಡಮ್ಮ, ನಾವು ಟೀ ಕುಡಿಯೋಕ್ಕೆ ಬರಲಿಲ್ಲ, ಏನೋ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನೀವು ನಮ್ಮ ಆರ್ಡರ್ ತೊಗೊತೀರಾ ಅಂತ ಅಂದ್ಕೊಂಡಿದ್ವಿ. ಸರಿ, ತೊಗೊಳೋದು ಕಾಣಿಸ್ತಾ ಇಲ್ಲ. ಕೊನೆಯ ಅವಕಾಶ, ಹೋಗ್ತಾ ಇದ್ದೀವಿ. ಏನು ಹೇಳ್ತೀರಾ? ಏನು ಹೇಳಕ್ಕೆ ಕೇಳಕ್ಕೆ ಏನೂ ಇಲ್ಲ ಸರ್. ನಾವಂತೂ ನಿಮ್ಮ ಆರ್ಡರ್ ತೊಗೊಳಕ್ಕಾಗಲ್ಲ, ನಾವು ಅವ್ರಿಗೆ ಮೋಸ ಮಾಡಲ್ಲ. ಅಡ್ವಾನ್ಸ್ ದುಡ್ಡು ಇಸ್ಕೊಂಡಿದ್ದೀವಿ. ನಾವು ಅವ್ರ ಆರ್ಡರ್ ಎಲ್ಲಿವರೆಗೂ ಕೊಡ್ತಾರ ನಾವು ಅವ್ರಿಗೆ ಅವ್ರ ಫ್ಯಾಕ್ಟ್ರಿಗೆ ಉಪ್ಪಿನಕಾಯಿ ಮಾಡಿ ಕಳ್ಸೋದು. ಬನ್ನಿ ಸರ್, ಇವ್ರ ಹತ್ರ ಮತ್ತೇನು ರಿಕ್ವೆಸ್ಟ್ ಮಾಡ್ಕೊತೀರಾ? ಇವ್ರಿಗೆ ಹೆಂಗೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಬೇಕು, ಮುಂದಕ್ಕೆ ಹೋಗ್ಬೇಕು ಅಂತಾನೆ ಐಡಿಯಾನೇ ಇಲ್ಲ. ಬನ್ನಿ ಹೋಗೋಣ. ಅವರೇ ಸರಿ, ನೇತ್ರ ಅವರು, ಗೌರಿ ಅವರು, ಅವ್ರಿಗೆ ಗೊತ್ತಿದೆ ಇಲ್ಲಿ ಯಾರು ಶಾಶ್ವತ ಅಲ್ಲ, ನಮಗೆ ಬಿಸ್ನೆಸ್ಸೇ ಮುಖ್ಯ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಬನ್ನಿ, ಅವ್ರ ಹತ್ರನೇ ನಾವು ಜಾಸ್ತಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡ್ರೆ ಆಯಿತು. ಸರಿ, ಆಯಿತು, ನಡಿಯಪ್ಪ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.